ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಜಾಮ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜಾಮ್ ಮಾಡ್ತಾಯಿದ್ದೀನಿ. ನಾನು ಬೆಟ್ಟದ ನೆಲ್ಲಿಕಾಯಿನ 3 ಅವರ್ಸ್ ನೀರಿನಲ್ಲೇ ನೆನೆಸಿಟ್ಟಿದ್ದೆ. ಮೊದಲಿಗೆ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅದನ್ನು ನಾನು ಪಾತ್ರೆಯಲ್ಲಿ ಬೇಯಿಸ್ತಾ ಇಲ್ಲ, ಕುಕ್ಕರಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ 3 ವಿಷಲ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು 3 ವಿಷಲ್ ಮಾಡ್ಕೊಳ್ತೀನಿ. ಇದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಿದೆ. ಇದು ಬೆಟ್ಟದ ನೆಲ್ಲಿಕಾಯಿ ತಿನ್ನಿ ಅಂತ ಹೇಳಿದ್ರೆ ಮಕ್ಕಳು ಹುಳಿ ಅಂತ ತಿನ್ನಲ್ಲ. ಆದರೆ ನಾವು ಇದನ್ನು ಈ ರೀತಿ ಜಾಮ್ ಮಾಡಿಕೊಟ್ರೆ ಮಕ್ಕಳಿಗೆ ಚಪಾತಿಗೆ ಬ್ರೆಡ್ಗೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಅವರು. ಈಗ 3 ವಿಷಲ್ ಆಗಿದೆ. ಹೇಗಾಗಿದೆ ಅಂತ ಒಂದು ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಗೊತ್ತಾಗ್ತಾ ಇದೆ ಬೆಂದಿದೆ ಅಂತ. ನೋಡಿ, ಹೀಗೆ ಇದನ್ನೆಲ್ಲ ನಾನು ತೆಗೊಳ್ತೀನಿ. ಇದನ್ನೆಲ್ಲ ನಾನು ತೆಗೆದು ನಾನು ಬೇಸನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಬೀಜನೆಲ್ಲ ಸಪ್ರೇಟ್ ತೊಗೋಬೇಕು. ಅದಕ್ಕೆ ಫಸ್ಟಿಗೆ ಬೆಂದಿರೋದ್ರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ನಾನು ಬೆಟ್ಟದ ನೆಲ್ಲಿಕಾಯಿ ಬೀಜ ಎಲ್ಲ ತೆಗೆದಿದ್ದೀನಿ. ಈಗ ನಾನು ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇದನ್ನೊಂದು ಕಡೆ ಇಟ್ಕೊತೀನಿ. ಮತ್ತು ಈಗ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಳ್ತೀನಿ. ನಾನು ಮೊದಲಿಗೆ 2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದೆ. ನಾನು ಈ ಬೌಲ್ನಲ್ಲಿ 3/4 ಭಾಗದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಇದನ್ನು ಅದು ಅಂಟಾಗಲಿಕ್ಕೆ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೇ ಇರಬೇಕು. ಹೀಗೆ ನೆಕ್ಸ್ಟು ನಾನು ಬೆಟ್ಟದ ನೆಲ್ಲಿಕಾಯಿ ಸಹ ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ತಳ ಹಿಡಿದೇ ಇರೋಂಗೆ ನೋಡ್ಕೊಳ್ಬೇಕು. ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಂಡೇ ಮಾಡಬೇಕು. ಇದನ್ನು ಜೋರಾಗಿ ಇಟ್ಕೊಳ್ಬಾರ್ದು. ಕರಗಿದೆ. ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಹಂತದಲ್ಲಿ ನೀವು ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಬೋದು, ಬಟ್ ನಾನು ಏಲಕ್ಕಿ ಪೌಡ್ರೇನು ಸೇರಿಸ್ತಾ ಇಲ್ಲ. ಇದನ್ನೇ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾನು ಹೀಗೇನೆ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಜಾಮ್ ಅದಕ್ಕೆ ಬಂದಿದೆ. ಇದು ಈಗ ಬೆಟ್ಟದ ನೆಲ್ಲಿಕಾಯಿ ಜಾಮ್ ರೆಡಿಯಾಗಿದೆ. ಇದನ್ನು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ತಣ್ಣಗಾಗಿದೆ. ನಾನು ಇದನ್ನು ಬೇರೆ ಕಡೆಗೆ ತೆಗೆದಿಟ್ಕೊಳ್ತೀನಿ. ಈಗ ಬೆಟ್ಟದ ನೆಲ್ಲಿಕಾಯಿ ಜಾಮ್ ರೆಡಿಯಾಗಿದೆ. ಇದನ್ನು ಗಾಜಿನ ಬಾಟ್ಲಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. 1 ತಿಂಗಳವರೆಗೂ ಹಾಳಾಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಚಪಾತಿ ಮತ್ತು ಬ್ರೆಡ್ಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.